ಶ್ರೀ ಗುರುಚರಿತ್ರೆ ಅಧ್ಯಾಯ 31. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತಿ ನಮಃ, ಶ್ರೀ ಗುರುಭ್ಯೋ ನಮಃ. ಅದಾದ ನಂತರ ಸಿದ್ಧಯೋಗಿ ನಾಮಧಾರಕನಿಗೆ ಹೀಗೆ ಹೇಳಿದರು. ಆ ಯೋಗೀಶ್ವರನು ಸಾವಿತ್ರಿಗೆ ಹೀಗೆ ಹೇಳಿದನು. ಸಾಧ್ವಿ, ಸ್ತ್ರೀಯರು ಆಚರಿಸಬೇಕಾದ ಧರ್ಮ ಹೇಳುತ್ತೇನೆ ಕೇಳು. ಪೂರ್ವದಲ್ಲಿ ಕಾಶಿಯಲ್ಲಿ ಅಗಸ್ತ್ಯ ಮಹರ್ಷಿ ಅವರ ಭಾರ್ಯೆ ಲೋಪಾಮುದ್ರ ವಾಸಿಸುತ್ತಿದ್ದರು. ಆ ಮಹರ್ಷಿಯ ತಪಸ್ಸಿಗೆ ಆಕೆಯ ಪಾತಿವ್ರತ್ಯಕ್ಕೆ ಮೆಚ್ಚಿದ ವಿಂಧ್ಯಾಚಲ ಅವರಿಗೆ ಕೊಡೆಯಂತೆ ನಿಂತಿರುತ್ತಿದ್ದನು. ಒಂದು ದಿನ ತ್ರಿಲೋಕ ಸಂಚಾರಿಯಾದ ನಾರದ ವಿಂಧ್ಯನಿಗೆ, ಓ ಪರ್ವತ ರಾಜ, ನಿನಗೆ ಸರಿಸಮಾನವಾದ ಪರ್ವತವಿನ್ನೊಂದಿಲ್ಲ. ಆದರೇನು, ನೀನು ಮೇರುವಿಗೆ ಮಾತ್ರ ಸಮಾನವಾಗಲಿಲ್ಲ ಎಂದ. ಆಗ ರೋಷಗೊಂಡ ವಿಂಧ್ಯಾಚಲ ಮೇರು ಪರ್ವತವನ್ನು ಮೀರಿ ಹೋಗಬೇಕೆಂದು ಬೆಳೆಯತೊಡಗಿದ. ಅದರಿಂದ ಆ ಪರ್ವತಕ್ಕೆ ದಕ್ಷಿಣದಲ್ಲಿದ್ದ ಪ್ರದೇಶವೆಲ್ಲ ಕತ್ತಲುಗಟ್ಟಿ ಹೋಯಿತು. ಸೂರ್ಯ ದರ್ಶನವಾಗದಿದ್ದುದರಿಂದ ಆ ಪ್ರದೇಶದಲ್ಲಿ ಪ್ರಜೆಗಳ ನಿತ್ಯ ಕರ್ಮಾಚರಣೆ ಏಳುಬೀಳಾಯಿತು. ಆಗ ಆ ವಿಷಯವಾಗಿ ಋಷಿಗಳು ಮೊರೆಯಿಡಲಾಗಿ ಇಂದ್ರ ಬ್ರಹ್ಮನಿಗೆ ಆ ವಿಷಯವನ್ನು ಭಿನ್ನವಿಸಿದ. ಬ್ರಹ್ಮದೇವರು ಕಾಶಿಯಲ್ಲಿ ಅಗಸ್ತ್ಯರೆನ್ನುವ ಬ್ರಹ್ಮವೇತ್ತರಾದ ಸದ್ಗುರುವನ್ನು ಪ್ರಾರ್ಥಿಸಿ ಅವರು ದಕ್ಷಿಣ ದೇಶಕ್ಕೆ ಹೊರಡುವಂತೆ ಮಾಡು ಎಂದು ಉಪಾಯ ಹೇಳಿದ. ಆಗ ಇಂದ್ರ ದೇವತೆಗಳೆಲ್ಲರೊಡನೆ ಆ ಋಷಿ ದಂಪತಿಗಳನ್ನು ದರ್ಶಿಸಿ ಪೂಜಿಸಿದ. ಆಗ ಮಹಾಪತಿವ್ರತೆಯಾದ ಲೋಪಾಮುದ್ರೆಯನ್ನು ಹೊಗಳುತ್ತಾ ಆಕೆಯ ಮಹಿಮೆಗೆ ಕಾರಣವಾದ ಪತಿವ್ರತಾ ಧರ್ಮಗಳನ್ನು ಬೃಹಸ್ಪತಿ ಹೀಗೆ ಹೇಳಿದ. ಸ್ತ್ರೀಯರು ಯಾವಾಗಲೂ ತಮ್ಮ ಪತಿಯನ್ನೇ ಶ್ರೀಹರಿಯಾಗಿ ಭಾವಿಸಿ ಸೇವೆ ಮಾಡಬೇಕು. ಬೇಸರವೆನ್ನುವುದಿಲ್ಲದೆ ಅತಿಥಿಗಳನ್ನು ಆದರಿಸಬೇಕು. ಪತಿಯ ಅನುಮತಿಯಿಲ್ಲದೆ ಯಾವ ದಾನವನ್ನು ಮಾಡಕೂಡದು. ಸಾಧ್ಯವಾದ ಮಟ್ಟಿಗೂ ಅವರಿವರ ಮನೆಗಳಿಗೆ ಹೋಗದೆ ತಪ್ಪದೆ ಹೋಗಲೇಬೇಕಾದಾಗ ತಲೆ ತಗ್ಗಿಸಿಕೊಂಡು ಹೋಗಬೇಕು. ದುಶ್ಶಲೆಯರಾದ ಹೆಂಗಸರೊಡನೆ ಸ್ನೇಹ ಮಾಡಕೂಡದು. ಉತ್ಸವಗಳಿಗೆಂದು ಯಾತ್ರೆಗಳಿಗೆಂದು ಒಂಟಿಯಾಗಿ ಹೋಗಬಾರದು. ಪತಿ ಮನೆಯಲ್ಲಿಲ್ಲದಿದ್ದಾಗ ಸ್ತ್ರೀ ಅಲಂಕಾರ ಮಾಡಿಕೊಳ್ಳಬಾರದು. ಗ್ರಾಮಾಂತರ ಹೋಗಿದ್ದ ಪತಿ ಹಿಂತಿರುಗಿ ಬರುತ್ತಲೇ ಸಂತೋಷದಿಂದ ಎದುರುಗೊಂಡು ಭಕ್ತಿಯಿಂದ ಕಾಲು ತೊಳೆದು ಒರಸಿ ಬೀಸಣಿಕೆಯಿಂದ ಬೀಸಿ ದಣಿವಾರಿಸಬೇಕು. ನಂತರ ಅವನಿಗೆ ಆಯಾಸ ತೀರುವವರೆಗೂ ಕಾಲೊತ್ತಿ ನಂತರ ಸ್ನಾನ ಮಾಡಿ ಆ ಪಾದತೀರ್ಥವನ್ನು ತೆಗೆದುಕೊಂಡು ನಮಸ್ಕರಿಸಬೇಕು. ಅದಾದ ಮೇಲೆ ಅವನ ಚಿತ್ತಾನುಸಾರ ಆರೋಗ್ಯಕ್ಕೆ ಹಿತಕರವಾದ ಊಟವಿಟ್ಟು ಅವನ ಉಚ್ಚಿಷ್ಟವನ್ನೇ ಪ್ರಸಾದವಾಗಿ ಭುಜಿಸಬೇಕು. ಅನಂತರವೇ ತಾನು ಅಲಂಕರಿಸಿಕೊಂಡು ಅವನನ್ನು ಸಂತೋಷ ಪಡಿಸಬೇಕು. ಪತಿಯನ್ನು ನಿದ್ರೆ ಮಾಡಿಸಿದ ಮೇಲೆ ತಾನು ನಿದ್ರೆ ಮಾಡಬೇಕು. ಮತ್ತೆ ಅವನಿಗಿಂತ ಮುಂಚೆಯೇ ಎದ್ದು ಮನೆಯ ಕೆಲಸಗಳನ್ನು ಮುಗಿಸಿ ಅವನು ಎಚ್ಚರಗೊಳ್ಳುತ್ತಲೇ ಅವನಿಗೆ ಅಗತ್ಯವಾದ ಸೇವೆ ಮಾಡಬೇಕು. ಪತಿಗೆ ಬೇಕಾದ ಪೂಜಾ ದ್ರವ್ಯಗಳನ್ನು ತಾನೇ ಸ್ವಯಂ ಕೂಡಿಸಬೇಕು. ಮನೆಯನ್ನು ಶುಭ್ರವಾಗಿಟ್ಟುಕೊಳ್ಳಬೇಕು. ಪತಿ ಸಂತೋಷದಲ್ಲಿದ್ದಾಗ ತಾನು ನೀರಸವಾಗಿಯೂ ಪತಿ ವಿಚಾರದಲ್ಲಿದ್ದಾಗ ತಾನು ಸಂತೋಷವಾಗಿಯೂ ಇರಬಾರದು. ಪತಿ ಕೋಪಗೊಂಡಾಗ ತನ್ನನ್ನು ಕ್ಷಮಿಸುವಂತೆ ಕೇಳಿಕೊಳ್ಳಬೇಕು. ಪತಿಯ ಆಜ್ಞೆ ಇಲ್ಲದೆ ವ್ರತೋಪವಾಸಗಳನ್ನು ಮಾಡಬಾರದು. ಪತಿಯ ಆಯುಷ್ಯಾಭಿವೃದ್ಧಿಗೋಸ್ಕರ ಅರಿಶಿನ, ಕುಂಕುಮ, ಮಂಗಳಸೂತ್ರ ಮುಂತಾದವುಗಳನ್ನು ಭಕ್ತಿಯಿಂದ ಧರಿಸಬೇಕು. ಪತಿಗೆ ಇಷ್ಟವಾದ ಆಭರಣಗಳು, ವಸ್ತ್ರಗಳನ್ನು ಮಾತ್ರವೇ ಧರಿಸಬೇಕು. ಅತ್ತೆ ಮಾವಂದಿರನ್ನು, ಭಾವ ಮೈದುರರನ್ನು, ಮನೆಯ ಹೆಣ್ಣು ಮಕ್ಕಳನ್ನು ಬಿಟ್ಟು ಬೇರೆಯವರಿಂದ ಕೋರಬಾರದು. ಪತಿಗೆ ಲಭಿಸಿದ್ದರಲ್ಲೇ ಸಂತೃಪ್ತಿ ಹೊಂದಬೇಕು. ಅಕ್ಕಪಕ್ಕದ ಶ್ರೀಮಂತರನ್ನು ನೋಡಿ ಪತಿ ಅಸಮರ್ಥನೆಂದು ನಿಂದಿಸಬಾರದು. ಯಾತ್ರಿಕರು ಯಾತ್ರೆಗೆ ಹೊರಟರೆ ತಾನು ಕೂಡ ಹೋಗಬೇಕೆಂದು ಕೇಳಬಾರದು. ಪತಿ ಸೇವೆಯನ್ನೇ ಯಾತ್ರೆಯಾಗಿ ಪತಿ ಪಾದೋದಕವೇ ತೀರ್ಥವೆಂದು ಪತಿವ್ರತೆ ಭಾವಿಸಬೇಕು. ಪತಿ ಲೋಭಿಯಾದರೂ ರೋಗಿಯಾದರೂ ವಿಕಲಾಂಗನಾದರೂ ಅವನನ್ನೇ ಪರಮೇಶ್ವರನೆಂದು ಭಾವಿಸಿ ಪೂಜಿಸಬೇಕು. ಅಂತಹ ಪತಿವ್ರತೆಯನ್ನು ನೋಡಿ ತ್ರಿಮೂರ್ತಿಗಳು ಕೂಡ ಸಂತೋಷ ಪಡುತ್ತಾರೆ. ಹಾಗಲ್ಲದೆ ಯಥೇಚ್ಛೆಯಾಗಿ ನಡೆದರೆ ಅವಳ ಪುಣ್ಯವೆಲ್ಲ ನಾಶವಾಗಿ ನರಕಕ್ಕೆ ಹೋಗುತ್ತಾಳೆ. ಇನ್ನೊಬ್ಬಳು ಪತಿವ್ರತೆಯ ಪಾದಧೂಳಿಯಿಂದಲ್ಲದೆ ಆ ಪಾಪ ನಾಶವಾಗದು. ಪತಿವ್ರತೆಯರ ಪಾದಧೂಳಿಯನ್ನು ಸ್ಪರ್ಶಿಸಿ ದೇವತೆಗಳು ಕೂಡ ಧನ್ಯರಾಗುತ್ತಾರೆ. ಹಾಗಲ್ಲದಿದ್ದರೆ
ರೂಪವತಿಯರಾದ ಸ್ತ್ರೀಯರು ಸೃಷ್ಟಿಯಲ್ಲಿ ಎಷ್ಟು ಜನರಿಲ್ಲ, ಆದರೆ ಪತಿವ್ರತೆಯರಿಂದಲೇ ವಂಶವೆಲ್ಲ ಉದ್ಧಾರವಾಗುತ್ತದೆ. ಏಳೇಳು ಜನ್ಮಗಳ ಪುಣ್ಯವಿಲ್ಲದೆ ಅಂತಹ ಪತಿವ್ರತೆ ಪತ್ನಿಯಾಗಿ ದೊರೆಯಲಾರಳು. ಅಂತಹವಳನ್ನು ಮದುವೆ ಮಾಡಿಕೊಂಡ ಭಾಗ್ಯಶಾಲಿ ಎಲ್ಲ ಪುರುಷಾರ್ಥಗಳನ್ನು ಸಿದ್ಧಿಸುತ್ತವೆ. ಅಂತಹ ಪತ್ನಿ ಇಲ್ಲದೆ ಯಜ್ಞವೇ ಮೊದಲಾದ ಧರ್ಮಗಳು ಸಾಫಲ್ಯ ಪಡೆಯಲಾರವು. ಆಕೆ ವಾಸಿಸಿದ ಮನೆಯೇ ಮನೆ. ಆಕೆ ಇಲ್ಲದೆ ಭವನವಾದರೂ ಕಾಡಿಗೆ ಸಮಾನ. ಆಕೆಯಿಂದಲೇ ಸತ್ಸಂತಾನ, ಊರ್ಧ್ವ ಲೋಕಗಳು ಲಭ್ಯವಾಗುತ್ತವೆ. ಆಕೆಯನ್ನು ಕಂಡರೇನೇ ಭೂಮಿಯೇ ತನ್ನ ಸಹಜ ಕಾಠಿಣ್ಯವನ್ನು ತೊರೆದು ಹೆಜ್ಜೆಗಳಿಗೆಯೇ ಮೃದುವಾಗುತ್ತದೆ. ಆಕೆಯ ಸಹಚರ್ಯದಿಂದ 7 ಜನ್ಮಗಳ ಪಾಪಗಳು ಕೂಡ ನಾಶವಾಗುತ್ತವೆ. ಗಂಗಾ ಸ್ನಾನದಿಂದ ಬರುವ ಪುಣ್ಯ ಪತಿವ್ರತೆಯ ದರ್ಶನದಿಂದ ಉಂಟಾಗುತ್ತದೆ. ಶ್ರೀ ದತ್ತಾಯ ಗುರವೇ ನಮಃ. ಶ್ರೀ ಶ್ರೀಪಾದ ಶ್ರೀ ವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತಿಯೇ ನಮಃ.